ಏನೂ ಇಲ್ಲದೆ ವಿನಾಕಾರಣ ಐ ಲವ್ ಮೊಹಮ್ಮದ್ ಅನ್ನೋಂಥ ಮೆರವಣಿಗೆಯನ್ನ ಮಾಡ್ತಿರೋಂಥದ್ದು ಯಾವ ಉದ್ದೇಶದಲ್ಲಿ? ಯಾರು ಇದರ ಹಿಂದೆ ಇದ್ದಾರೆ? ಸಮಾಜದಲ್ಲಿ ಈ ರೀತಿ ಕೋಮು ಗಲಭೆಗಳನ್ನು ಮಾಡಬೇಕು, ಪ್ರಚೋದಿಸಬೇಕು, ಸಮಾಜ ಶಾಂತಿಯಿಂದ ಇರಬಾರ್ದು, ಗಲಭೆಯನ್ನು ಹುಟ್ಟಾಕಬೇಕು ಅನ್ನೋಂಥ ದುರುದ್ದೇಶದಿಂದ ಮಾಡ್ತಿರೋಂಥ ಒಂದು ಪ್ರಯತ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಂಚೆನೂ ಮೆರವಣಿಗೆಗಳು ಪ್ರಾರಂಭ ಆಗೋ ಮುಂಚೆ ಪೋಸ್ಟರ್ಗಳು ಐ ಲವ್ ಮೊಹಮ್ಮದ್ ಅನ್ನುವಂಥ ಪೋಸ್ಟರ್ಗಳಿಂದ ಪ್ರಾರಂಭ ಆಯಿತು. ದೇಶದಲ್ಲಿ ನಾನಾ ಭಾಗದಲ್ಲಿ, ಕರ್ನಾಟಕದಲ್ಲೂ ಇದು ಎಲ್ಲ ಒಂದು ಕಡೆ ಈ ಪೋಸ್ಟರ್ಗಳು ಹಾಕುವಂಥದ್ದು ಕೆಲಸಗಳು. ನಾನು ನಮ್ಮ ನಾಗರಿಕರಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ಸರ್ಕಾರ ಅಂತೂ ನಿಷ್ಕ್ರಿಯ ಆಗಿದೆ. ಸರ್ಕಾರ ಇದು ಯಾವುದಕ್ಕೂ ಕ್ರಮವನ್ನು ವಹಿಸದೆ, ಯಾವ ಒಂದು ಇಂಟೆಲಿಜೆನ್ಸ್ ಕಾರ್ಯವನ್ನು ಮಾಡದೆ ನಿಷ್ಕ್ರಿಯವರಾಗಿ ಇದಕ್ಕೆಲ್ಲ ಒಂದು ಕಡೆ ಕುಮ್ಮಕ್ಕು ಕೊಡುವಂಥ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಅನ್ನುವಂಥ ಆಪಾದನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನಾನು ಸಮಾಜದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಇದು ಯಾವುದಕ್ಕೂ ರೆಸ್ಪಾನ್ಸ್ ಕೊಡೋವಂಥದ್ದು ಬೇಡ. ಇದಕ್ಕೆ ರೆಸ್ಪಾನ್ಸ್ ಕೊಡೋದು ಬೇಡ. ಅವರು ಉದ್ದೇಶಪೂರ್ವಕವಾಗಿ ಕೆಲವು ಜನ ನಮ್ಮ ಸಮಾಜ ಚೆನ್ನಾಗಿರೋದು, ಪ್ರಗತಿ, ಜೀವನ, ಬದುಕನ್ನು ಕಟ್ಕೊಳ್ತಿರೋದು ಎಲ್ಲ ಒಂದು ಕಡೆ ಹಾಳು ಮಾಡಬೇಕು, ವ್ಯವಸ್ಥೆನ ಹಾಳು ಮಾಡಬೇಕು ಅನ್ನೋಂಥ ದುರುದ್ದೇಶದಿಂದ ಕೆಲವರು ಮಾಡ್ತಿರೋಂಥ ಷಡ್ಯಂತ್ರ, ಹುನ್ನಾರಗಳು ಅಂತ ಇದಕ್ಕೆ ಅಮಾಯಕರು ಬಲಿ ಆಗುವಂಥದ್ದು ಬೇಡ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಹೇಳ್ತೀನಿ. ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿ, ಶಾಂತಿನ ಕಾಪಾಡಿಕೊಳ್ಳಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿನಾಕಾರಣ ಇಲ್ಲದೆ ಇದು ಉದ್ಭವಗಳು ಆಗ್ತಿರೋದಂದರೆ ರಣದೀಪ್ ಸುರ್ಜೇವಾಲಾ ಅವರಿಗೆ ವೋಟ್ ಚೋರಿ ಮಾಡ್ಕೊಂಡಿರೋರೇ ಚೋರಿ. ಎಲ್ಲಿ ಚೋರಿ? ಇಲ್ಲಿ ಹೋಗಿ ಐ ಲವ್ ಮೊಹಮ್ಮದ್ ಆಗ್ತಿದೆ, ಹೋಗಿ ನೋಡ್ರಿಯಪ್ಪ. ಸಮಾಜ ಅಲ್ಲಿ ಉರಿದು ಹೋಗ್ತಿದೆ. ಇದ್ರ ಬಗ್ಗೆ ಗಮನ ವಹಿಸೋದ್ ಬದಲು ಸರ್ಕಾರ, ಇವರು ಇನ್ನೊಬ್ರು ಮತ್ತೊಬ್ರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಏನು ಮಾಡ್ತಾ ಇದ್ದೀರಾ? ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರ? ಒಳ್ಳೇದಂತೂ ಮಾಡಲ್ಲ, ಅಭಿವೃದ್ಧಿ ಮಾಡಲ್ಲ, ಆಡಳಿತ ಮಾಡಲ್ಲ, ಗುಣಮಟ್ಟದ ಶಿಕ್ಷಣ ಕೊಡಲ್ಲ, ಆರೋಗ್ಯ ಕೊಡಲ್ಲ, ಮನೆ ಕೊಡಲ್ಲ, ನೀರು ಕೊಡಲ್ಲ, ಏನೂ ಕೊಡಲ್ಲ. ಬಾಯಿಗೆ ಮಣ್ಣನ್ನು ಹಾಕ್ತೀರಾ ನೀವು? ಏನನ್ನು ಮಾಡ್ತಾ ಇದ್ದೀರಾ? ಬರೀ ರಾಜಕೀಯ ದುರುದ್ದೇಶ. ಸರ್ಕಾರ ಅಂದರೆ ಈ ರೀತಿ ರಾಜಕೀಯ ಪ್ರೇರಿತವಾಗಿ ದುರುದ್ದೇಶದಿಂದ ಸಮಾಜವನ್ನ ನಿರ್ನಾಮ ಮಾಡುವಂಥ ಈ ಪ್ರಯತ್ನವನ್ನ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇಂಥ ಯಾವುದೇ ವ್ಯಕ್ತಿಗಳಿಗೆ ಕ್ಷಮೆ ಇಲ್ಲದೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ತಕ್ಷಣನೇ ಕ್ರಮ ವಹಿಸಬೇಕು ಅಂತ ಸರ್ಕಾರವನ್ನ, ಗೃಹ ಸಚಿವರೇ ನೀವೇನಾರು ಎದ್ದಿದ್ರೆ ಆಕ್ಟ್ ಮಾಡಿ, ನಿಮ್ಮ ಅನುಭವಕ್ಕೆ ಯಾರ ಗೌರವ ತರಲಿ. ಇವತ್ತು ಇಂಥ ಕೆಲಸಗಳಿಗೆ ಯಾಕೆ ಮುಖ್ಯಮಂತ್ರಿ ಪೂರ್ಣ ಅವಧಿ ಆಗುತ್ತೆ, ಮುಖ್ಯಮಂತ್ರಿ ಇವರಾಗ್ತಾರೆ, ಈ ಲೋಕದಲ್ಲಿ ಇದ್ದೀರ ಜನ ಇಂಥ ಗೊಂದಲದಲ್ಲಿ, ಸಮಸ್ಯೆಗಳಲ್ಲಿ, ಗಲಭೆಗಳಲ್ಲಿ, ಈ ಘರ್ಷಣೆಗಳಲ್ಲಿ ಸಿಗಾಕೊಳ್ಳುವಂಥದ್ದು ಬೇಡ ಅಂತ ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ.